ಅಲ್ಲ ನಾವು ಆ ಹುಡುಗಿಗೆ ಆಸ್ಪತ್ರೆಗೆ ತೋರ್ಸೋಕ್ಕಂತ ಹೊಸಪೇಟೆ ಅನಂತಪುರಕ್ಕೆ ಹೋಯ್ದ್ವಿ. ಅವರು ರಿಲೇಷನ್ ಮಾಡೋರು ಬೇಕಾಗಿ ಆ ಹುಡುಗಿನ ಕರ್ಕೊಂಬಂದು ಮದುವೆ ಮಾಡ್ಬೇಕು ಹಂಗೆ ಅಂತ ಗಲಾಟೆ ಮಾಡಿದರು. ಅವರು ಬೇರೆ ಕಡೆಯವರು ನಂದೆಲ್ಲವರು ಅಂದರೆ ಇಲ್ಲಮ್ಮ ನಮ್ಮ ಮದುವೆ ಮಾಡೋಂಗಿಲ್ಲ ನಾವು, ಈಗ ಯಾವುದು ಈಗ ಮಾತಾಡಬೇಡ್ರ ಅಂತ ಹೇಳಿ ಬಂದ್ವಿ ನಾವು ಈ ಕಡೆ. ಅವನು ಎಂಬಲ್ ಹತ್ತಿ ಗೈದು ಮಾಡಕತ್ತಿ ಬಿಡೋಣ. ಗಂಟೆ ಬಿದ್ದು 3 ವರ್ಷ ಆಯ್ತು ಸರ್. ಒಂದು ಸಲ ತಗೊಂಡು ಕಂಪ್ಲೀಟು ಇಲ್ಲೇ ಕೊಟ್ಟಿವಿ ಸರ್. ಇವ್ರು ಏನು ಮಾಡಿಲ್ಲ ಸರ್. ಇಲ್ಲಿ ಈ ಸ್ಟೇಷನ್ ಸರ್, ಇದು ಮಾರ್ಕೆಟ್ ಹತ್ರ ಐತಲ್ಲ ಸರ್, ಏನು ಮಾತಾಡೋಕೆ ಬಿಡಲಿಲ್ಲ ಸರ್. ಹಂಗೆ ಮಾತಾಡ್ಬಿಟ್ರು ಅವರು. 2 ವರ್ಷ ಆದ್ಮೇಲೆ ಮತ್ತೇನು ಮಾಡಿದ್ವಿ, ಮತ್ತೆ ಬಂದ ನಾವು ಹುಡುಗ ಬಂದು ಕಿರಿಕಿರಿ ಮಾಡಿದ. ನಾವು ಕರ್ಕೊಂಬಂದು ಕೆಳಗೆ ನಿಂತ್ಕೊಂಡು ಇವರು ಚಿತ್ತೋಡಿ ಪೊಲೀಸರು ಅವ್ನು ಹಿಡ್ಕೊಂಡೋಗಿ ಒಳಗೆ ಹಾಕಿದ್ರು. ಸರ್ ಇವ್ನು ಬಿಡಬೇಡ್ರಿ ಸರ್, ಇವ್ನು ಏನಾರು ಮಾಡ್ರಿ ಅಂತ ನಾವು ಹೇಳಿದ್ವಿ. ಅಂದರೆ ಮತ್ತೆ ಬಿಟ್ಟು ಕಳಿಸಿಬಿಟ್ರು. ಚಾಕು ಹಾಕ್ಯಂತ ಸರ್ ನಮ್ಮ ಮಗಳಿಗೆ, ಕೈಗೊಂದು ನಡಿಗೊಂದು 2 ಕಡೆಗೆ ಹಾಕ್ಯಂತ ಸರ್ ಚಾಕು. ಅವನ ಹೆಸರು ಏನೋ ಅಷ್ಟು ವಿಜಯ್ ಭಾಸ್ಕರ್. ನಾನು ಮದುವೆ ಮಾಡ್ಕೊಂಡು ಅಂದರು, ಬೇಡಪ್ಪ ನಾವು ಕೊಡೋಂಗಿಲ್ಲ ಅಂತ ನಾವು ಹೇಳಿದ್ವಿ. ನಮಗೆ ಅಷ್ಟೇ ಅವು. ಅಲ್ಲ ನಮಗೆ 2 ಸಲ ಮನೆಗೆ ಬಂದಿದ್ದವ. ಬಂದರೆ ಇಲ್ಲಪ್ಪ ಬರಬೇಡಪ್ಪ ಅಂತ ಹೇಳಿ ಕಳಿಸ್ಬಿಟ್ಟಿವಿ. ಮತ್ತೆ ಹಿಂಬಲ್ಲ ಹಚ್ಬಿಟ್ಟು ಅವನ್ನ. ಒಂದು ಸಲ ತಾಳಿ ಕಟ್ಟಕ್ಕೆ ಹೋಗ್ಯಾನ, ಬಡ್ದು ಎಲ್ಲರೂ ಓಣೆಗಿದ್ದವರೆಲ್ಲ ಬಡ್ದು ಬಜಾರದಾಗ ಲೇಸ ಓಡಿಸ್ಯಾರ ಅವನ್ನ. ಅಲ್ಲಿ ನಮ್ಮ ಹುಡುಗಿ ಡ್ಯೂಟಿಗೆ ಹೋಗ್ಯಾಳ. ಅವಾಗ ಹಿಂದೆ ಸಹ ತಾಳಿ ಕಟ್ಟಕ್ಕೆ ಹೋಗ್ಯಾನ. ನಮ್ಮ ಹೆಸರು ಸ್ನೇಹಿತ ಕಟ್ಟಪ್ಪ ಸರ್. ಬೆಳಿಗ್ಗೆ ಸುಮಾರು 10 ರಿಂದ 11 ಗಂಟೆ ಮಧ್ಯದಲ್ಲಿ ಹೊಸಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಮುನ್ಸಿಪಲ್ ಕಮಿಷನರ್ ಕಚೇರಿಯ ಎಡಭಾಗದಲ್ಲಿರುವಂಥ ಒಂದು ರಸ್ತೆಯಲ್ಲಿ ಆಂಧ್ರ ಪ್ರದೇಶದ ಮೂಲ ಆಗಿರುವಂತಹ ವಿಜಯ್ ಭಾಸ್ಕರ್ ಎಂಬುವ ಆರೋಪಿ, ಆತನು ತಾನು ಪ್ರೀತಿಸ್ತಿದ್ದಂತಹ ವ್ಯಕ್ತಿ ಹೆಣ್ಮಗಳು ಏನಿದ್ದಾಳೆ, ಸುಮಾರು ಒಂದು 27 ವರ್ಷ ವಯಸ್ಸು. ಆಕೆಯ ಮೇಲೆ ಚಾಕುವಿನಿಂದ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾನೆ. ಆಕೆಯ ಕೈ ಮತ್ತು ಪಕ್ಕೆ ಅಂದರೆ ಒಂದು ಹೊಟ್ಟೆಯ ಭಾಗಕ್ಕೆ ಗಾಯಗಳು ಆಗಿದ್ದು ಆಕೆಗೆ ಕೂಡಲೇ ಹಾಸ್ಪಿಟ್ಲಿಗೆ ಅಲ್ಲಿಂದ ವರ್ಗಾವಣೆಯನ್ನು ಕೂಡ ಮಾಡಲಾಗಿದೆ. ಅದೇ ಸಮಯದಲ್ಲಿ ಸಾರ್ವಜನಿಕರು, ಅಲ್ಲಿ ಪ್ರಸ್ತುತ ಇದ್ದಂಥ ಸಾರ್ವಜನಿಕರು ಇದನ್ನು ನೋಡಿದಂಥವ್ರು ಕೂಡಲೇ ಅವನನ್ನು ಹಿಡಿದು ಪೊಲೀಸ್ಗೆ ಕೂಡ ವಶಕ್ಕೆ ನೀಡಿರ್ತಾರೆ. ನಂತರ ಅವನ್ನ ಮುಂದಿನ ತನಿಖೆಗೆ ಕ್ರಮಕ್ಕೋಸ್ಕರ ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ 50/2025 ಒಂದು ಕೊಲೆಯ ಯತ್ನ ಒಂದು ಪ್ರಕರಣ ದಾಖಲಾಗಿರುತ್ತೆ. ಮುಂದಿನ ತನಿಖೆ ಈಗಾಗಲೇ ನಡೀತಾ ಇದೆ. ಆಕೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬಳ್ಳಾರಿಗೆ ಕರೆದುಕೊಂಡು ಹೋಗಿರ್ತಾರೆ. ಸೊ ಮುಂದಿನ ತನಿಖೆ ಕೂಡ ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ. ಅವರು ಸಂಬಂಧಿಕರೇ ಇದ್ದಾನೆ ಅವನು. ಸೊ ಹಾಗಾಗಿ ಅವನು ಮದುವೆಗೆ ಕೇಳಿರೋದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಹೆಚ್ಚಿನ ತನಿಖೆಗೆ ಒಳಪಟ್ಟಾಗ ಮಾತ್ರ ನಾವು ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀವಿ. ಸೊ ಈಗ ನಾವು ಮಾತಾಡ್ಸ್ಕೊಂಡ್ಬಂದಿದ್ದೀವಿ. ಸೊ ಈಗ ಅವ್ರದ್ದೇನಿದೆ, ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ 100 ಬೆಡ್ ಹಾಸ್ಪಿಟ್ಲಲ್ಲಿ ಅವರು ಹೆಚ್ಚಿನ ಚಿಕಿತ್ಸೆಗೋಸ್ಕರ ವಿಮ್ಸ್ಗೆ ವರ್ಗಾವಣೆ ಮಾಡಿದ್ದಾರೆ. ಡಾಕ್ಟ್ರು ಸ್ಟೇಬಲ್ ಇದ್ದಾರೆ, ಮಾತಾಡ್ತಿದ್ರು ನಾವು ಅಂತ.